ನಮಸ್ಕಾರ ಎಲ್ರಿಗೂ. ಲಾಸ್ಟ್ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಇನ್ನೇನು ನವರಾತ್ರಿ ಸ್ಟಾರ್ಟ್ ಆಗ್ತಾ ಇದೆ. ಹಬ್ಬ ಅಂದರೆ ಖುಷಿ ಆಗುತ್ತೆ ಅಲ್ವಾ? ಹಬ್ಬದ ಪ್ರಿಪ್ರೇಷನ್ನು, ಹಬ್ಬದ ಅಡುಗೆ, ಮನೆ ಮಕ್ಕಳಿಗೆಲ್ಲ ರಜಾ, ಎಲ್ಲರ ಜೊತೆ ಸೇರಿ ಹಬ್ಬ ಮಾಡೋದೇ ಒಂದು ಸಂಭ್ರಮ. ನಮ್ಮ ಕರ್ನಾಟಕದಲ್ಲಿ ದಸರಾ ನವರಾತ್ರಿ ಅಂದರೆ ನೆನಪಾಗೋದೇ ಮೈಸೂರು, ಮಂಗಳೂರು, ಕೊಡಗು ದೇವಿಯ ಆರಾಧನೆ. ಭಾರತದಾದ್ಯಂತ ವಿವಿಧ ಪ್ರದೇಶದಲ್ಲೂ ಆಚರಿಸ್ತಾರೆ. ಈ ಹಬ್ಬದ ಮುಖ್ಯ ಉದ್ದೇಶ ದುಷ್ಟಶಕ್ತಿಗಳ ಸಂಹಾರ ಮತ್ತು ದೇವಿಯ ಆರಾಧನೆ. ಹಬ್ಬ ಆರಾಧನೆ ಅಂದರೆ ನೆನಪಾಗೋದೇ ಅಲಂಕಾರ, ಸೀರೆ. ಈ ಹಬ್ಬದಲ್ಲಿ ಯಾವ್ಯಾವ ದೇವಿಗೆ ಯಾವ್ಯಾವ ಬಣ್ಣದ ಸೀರೆ ಅಂತ ತಿಳ್ಕೊಳ್ಳೋಣ. ಮೊದಲನೇ ದಿನ ಶೈಲಪುತ್ರಿ. ಈ ದೇವಿಗೆ ಇಷ್ಟವಾದ ಬಣ್ಣ ಬಿಳಿ. ಈ ದೇವಿಯ ಮಹತ್ವ ಏನು ಅಂದರೆ, ಶೈಲಪುತ್ರಿ ಹಿಮಾಲಯದ ರಾಜನ ಮಗಳು ಮತ್ತು ದೇವಿ ಪಾರ್ವತಿಯ ಒಂದು ರೂಪ. ಅವಳು ಶಿವನ ಮೊದಲ ಪತ್ನಿಯೂ ಹೌದು. ಸತಿಯು ತನ್ನ ಹಿಂದಿನ ಜನ್ಮದಲ್ಲಿ ತಂದೆಯ ಯಜ್ಞದಲ್ಲಿ ಶಿವನಿಗೆ ಅವಮಾನವಾದಾಗ ಸತಿ ತನ್ನ ಶರೀರವನ್ನು ತ್ಯಾಗ ಮಾಡಿ ನಂತರ ಪರ್ವತರಾಜನ ಮಗಳಾಗಿ ಶೈಲಪುತ್ರಿಯಾಗಿ ಜನಿಸಿದಳು. ಅವಳನ್ನು ನಂದಿ ಮೇಲೆ ಕೂತಿರುವಂತೆ ಚಿತ್ರಿಸಲಾಗಿದೆ. ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುತ್ತಾರೆ. ಈ ದಿನದ ಬಣ್ಣ ಕೆಂಪು. ಪಾರ್ವತಿ ದೇವಿಯ ಈ ರೂಪವು ಶಿವನನ್ನು ಮದುವೆಯಾಗಲು ಕಠಿಣ ತಪಸ್ಸು ಮಾಡಿದ ಕಾರಣದಿಂದ ಬ್ರಹ್ಮಚಾರಿಣಿ ಎಂದು ಕರೆಯಲಾಗುತ್ತದೆ. ಈ ದೇವಿಯನ್ನು ಪೂಜಿಸುವುದರಿಂದ ಜ್ಞಾನ, ಬುದ್ಧಿವಂತಿಕೆ ಮತ್ತು ಮೋಕ್ಷ ದೊರೆಯುತ್ತದೆ ಎಂದು ನಂಬಲಾಗಿದೆ. ಮೂರನೇ ದಿನ ಚಂದ್ರಘಂಟ. ಈ ದಿನದ ಬಣ್ಣ ನೀಲಿ. ಚಂದ್ರಘಂಟಾ ದೇವಿಯು 10 ಕೈಗಳನ್ನು ಹೊಂದಿದ್ದು ತನ್ನ ಪ್ರತಿಯೊಂದು ಕೈಗಳಲ್ಲಿಯೂ ವಿವಿಧ ಆಯುಧಗಳನ್ನು, ವಸ್ತುಗಳನ್ನು ಹಿಡಿದುಕೊಂಡಿದ್ದಾಳೆ. ಅವು ಯಾವುವೆಂದರೆ ತ್ರಿಶೂಲ, ಗದೆ, ಕಮಲ, ಬಿಲ್ಲು, ಬಾಣ, ಕಮಂಡಲ, ಖಡ್ಗ, ಜಪಮಾಲೆ ಮತ್ತು ಗಂಟೆಯನ್ನು ಹಿಡಿದುಕೊಂಡಿರುವಂತೆ ಚಿತ್ರಿಸಲಾಗಿದೆ. ನಾಲ್ಕನೇ ದಿನ ಕೂಷ್ಮಾಂಡ ದೇವಿ. ಈ ದಿನದ ಬಣ್ಣ ಹಳದಿ. ಈ ದೇವಿಯು ಬ್ರಹ್ಮಾಂಡವನ್ನು ಸೃಷ್ಟಿಸಿದವಳು ಮತ್ತು ವಿಶ್ವಕ್ಕೆ ಶಕ್ತಿ ಮತ್ತು ಬೆಳಕನ್ನು ನೀಡುವವಳು ಎಂದು ನಂಬಿಕೆ ಇದೆ. ದೇವಿಯ ನಗು ವಿಶ್ವದಲ್ಲಿ ಶಕ್ತಿ ಮತ್ತು ಆಶಾದಾಯಕ ಕಂಪನಗಳನ್ನು ಹೊರಸೂಸುತ್ತದೆ. 5ನೇ ದಿನ ಸ್ಕಂದಮಾತ. ಈ ದಿನದ ಬಣ್ಣ ಹಸಿರು. ಸ್ಕಂದಮಾತಾ ದೇವಿಯ ಪೂಜೆಯಿಂದ ಭಕ್ತರ ಹೃದಯವು ಶುದ್ಧವಾಗುವುದು ಅಲ್ಲದೆ ದೇವಿಯು ಬುದ್ಧಿಶಕ್ತಿಯನ್ನು ಹೆಚ್ಚಿಸುವಂತೆ ಆಶೀರ್ವಾದ ಮಾಡುವಳು. 6ನೇ ದಿನ ಕಾತ್ಯಾಯಿನಿ ದೇವಿ. ಈ ದಿನದ ಬಣ್ಣ ಬೂದು ಬಣ್ಣ. ದುರ್ಗಾದೇವಿಯ 9 ರೂಪಗಳಲ್ಲಿ ಕಾತ್ಯಾಯಿನಿ 6ನೇ ರೂಪವಾಗಿದ್ದು, ಈ ದಿನ ಅವಳನ್ನು ಪೂಜಿಸುವುದರಿಂದ ಇಷ್ಟಾರ್ಥಗಳು ನೆರವೇರುತ್ತದೆ, ಮದುವೆಯಲ್ಲಿ ಅಡೆತಡೆಗಳು ನಿವಾರಣೆಯಾಗುತ್ತದೆ ಮತ್ತು ಶತ್ರುಗಳ ವಿರುದ್ಧ ಜಯ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. 7ನೇ ದಿನ ಕಾಳರಾತ್ರಿ ದೇವಿಯನ್ನು ಪೂಜಿಸುತ್ತಾರೆ. ಈ ದಿನದ ಬಣ್ಣ ಕೇಸರಿ. ಈ ದೇವಿಯು ದುರ್ಗಾದೇವಿಯ ಭಯಾನಕ ರೂಪವಾಗಿದ್ದು ಅಸುರರನ್ನು ಸಂಹರಿಸಿ ಶಿಷ್ಟರನ್ನು ರಕ್ಷಿಸುತ್ತಾಳೆ. ಅವಳನ್ನು ಶುಭಂಕರಿ ಎಂದು ಕರೆಯಲಾಗುತ್ತದೆ. ಭಕ್ತರಿಗೆ ಮಂಗಳಕರ ಫಲಿತಾಂಶವನ್ನು ನೀಡುತ್ತಾಳೆ ಮತ್ತು ಎಲ್ಲ ಭಯಗಳಿಂದ ಮುಕ್ತಗೊಳಿಸುತ್ತಾಳೆ. 8ನೇ ದಿನ ಮಹಾಗೌರಿ. ಈ ದಿನದ ಬಣ್ಣ ನವಿಲು ಬಣ್ಣ. ಈ ದಿನವನ್ನು ದುರ್ಗಾಷ್ಟಮಿ ಎಂದು ಕರೆಯಲಾಗುತ್ತದೆ. ಮಹಾಗೌರಿಯನ್ನು ಪೂಜಿಸುವುದರಿಂದ ಸಂತೋಷ, ಸಮೃದ್ಧಿ ಮತ್ತು ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗಿದೆ. 9ನೇ ದಿನ ಸಿದ್ಧಿದಾತ್ರಿ. ಈ ದಿನದ ಬಣ್ಣ ಗುಲಾಬಿ ಬಣ್ಣ. ಸಿದ್ಧಿದಾತ್ರಿ ದೇವಿಯ ಪೂಜೆಯನ್ನು ಮಹಾನವಮಿ ಎಂದು ಕರೆಯಲಾಗುತ್ತದೆ. ಇದು ನವರಾತ್ರಿ ದಿನದ
ಅಂತಿಮ ದಿನವಾಗಿದ್ದು ಆಕೆ ಸಿದ್ಧಿಗಳನ್ನು, ಸಂಪತ್ತು, ಶಕ್ತಿ ಹಾಗೂ ಖ್ಯಾತಿಯನ್ನು ಪ್ರದಾನ ಮಾಡುವ ದೇವಿ ಎಂದು ನಂಬಲಾಗಿದೆ. ನವರಾತ್ರಿಯ 10ನೇ ದಿನ ವಿಜಯದಶಮಿ. ಈ ದಿನದ ಬಣ್ಣ ನೇರಳೆ. ದುರ್ಗಾದೇವಿಯು ಮಹಿಷಾಸುರ ರಾಕ್ಷಸನನ್ನು ಸಂಹರಿಸಿ ವಿಜಯ ಸಾಧಿಸಿದಳು ಮತ್ತು ಭಗವಾನ್ ರಾಮನು ರಾವಣನ ಮೇಲೆ ವಿಜಯ ಸಾಧಿಸಿದ ದಿನವಾಗಿದೆ. ಇದಿಷ್ಟು ಆಗಿತ್ತು ನವರಾತ್ರಿ ದಿನದ ಮಾಹಿತಿ. ನಿಮ್ಮ ಬದುಕು ಬಂಗಾರವಾಗಲಿ. ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಸದಾ ನಿಮಗಿರಲಿ ಹಾಗೂ ಬಾಳಲಿ ನೆಮ್ಮದಿ ನೆಲೆಸಿರಲಿ ಅಂತ ಹೇಳ್ತಾ ಇನ್ನಷ್ಟು ವಿಷಯಗಳೊಂದಿಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ನೆಮ್ಮದಿಯಾಗಿರಿ.